ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಓಕೆ, ಒಂದನೇ ಕರೆಂಟ್ ಅಫೇರ್ಸ್ ನೋಡಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಸೊ ಇದು ಯಾಕೆ ಸುದ್ದಿ ಒಳಗಿದೆ ಅಂತಂದ್ರೆ 2028-29 ಸಾಲಿನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಅಲ್ಲದ ಸ್ಥಾನಕ್ಕೆ ಅಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಗೆ ತನ್ನ ಅಭಿಯಾನವನ್ನ ಅಧಿಕೃತವಾಗಿ ಪ್ರಾರಂಭ ಮಾಡಿದೆ. ಸೊ ಇದರ ಚುನಾವಣೆ ಯಾವಾಗ ನಡೀತೈತ್ರಿ? ಜೂನ್ 2027 ನಡೀತದ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮತ್ತು ಅದರ ರಚನೆ ನೋಡ್ರಿ. ಸೊ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವ ಒಂದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗವಾಗಿದೆ. ಸೊ ಇದರಲ್ಲಿ ಒಟ್ಟು ಸದಸ್ಯರು ಎಷ್ಟು? 15. ಸೊ 15ರಲ್ಲಿ 5 ಕಾಯಂ ಸದಸ್ಯರು ಇರ್ತಾರೆ. 5 ಕಾಯಂ ಸದಸ್ಯರು ಯಾರು? ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್. ಸೊ 10 ಏನಿರ್ತಾರೆ? ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರ. ಓಕೆ, ನಾನ್ ಪರ್ಮನೆಂಟ್ ಮೆಂಬರ್ಸ್. ಸೊ ಇವರನ್ನ ಎಲ್ಲಿಂದ ಆಯ್ಕೆ ಮಾಡ್ತಾರ ಅಂತಂದ್ರ ವಿಶ್ವಸಂಸ್ಥೆಯ ಮಹಾಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದಿಂದ ಇವರನ್ನ 2 ವರ್ಷಗಳ ಅವಧಿಗೆ ಇವರನ್ನ ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಎಷ್ಟು ಸದಸ್ಯರು ನಿವೃತ್ತರಾಗ್ತಾರೆ ಅಂತಂದ್ರೆ ಪ್ರತಿ ವರ್ಷ 5 ಸದಸ್ಯರು ಏನಾಗ್ತಾರೆ? ನಿವೃತ್ತ ಆಗುತ್ತಾರೆ. ಸೊ ಯಾವ ರೀತಿ ಇದನ್ನ ಹಂಚಿಕೆ ಮಾಡ್ತಾರೆ ಅಂತಂದ್ರೆ ಆಫ್ರಿಕಾದಿಂದ 3, ಏಷ್ಯಾ ಸ್ಪೆಸಿಫಿಕ್ ದಿಂದ 2, ಲ್ಯಾಟಿನ್ ಅಮೆರಿಕದಿಂದ ಮತ್ತು ಕೆರೆಬಿಯನ್ದಿಂದ 2, ಪಶ್ಚಿಮ ಯುರೋಪ್ ಮತ್ತು ಇತರರು 2 ಮತ್ತು ಪೂರ್ವ ಯುರೋಪದಿಂದ 1. ಓಕೆ, ಸೊ ಯಾವ ರೀತಿಯವನ್ನ ಗೆಲುವನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯಲ್ಲಿ ಉಪಸ್ಥಿತ ಇರುವಂತಹ ಮತ ಚಲಾಯಿಸುವ ಸದಸ್ಯರ 3/2 ಅಂದ್ರೆ 2/3 ಮೆಜಾರಿಟಿ ಕಡ್ಡಾಯವಾಗಿದೆ. ಓಕೆ, ಈ ಮತದಾನ ಯಾವಾಗ್ಲೂ ರಹಸ್ಯ ಮತದಾನ ಮೂಲಕ ನಡೀತದೆ. ಓಕೆ, ಸೊ ಭಾರತ ಮತ್ತು UNEC ಸದಸ್ಯತ್ವ ರೀ. ಸೊ ಅಕಸ್ಮಾತ್ ಇದು 2027ರಲ್ಲಿ ಭಾರತ ಏನಾದ್ರೂ ಗೆದ್ರೆ 9ನೇ ಬಾರಿ ಇವರು ಆಯ್ಕೆ ಆಗ್ತಾರೆ. ಸೊ ಈಗ ಟೋಟಲ್ ಅಟ್ ಪ್ರೆಸೆಂಟ್ ಇವರು 8 ಬಾರಿ ಆಯ್ಕೆ ಆಗಿದ್ದಾರೆ. ಎಷ್ಟು ಬಾರಿ? 8 ಬಾರಿ ಆಯ್ಕೆ ಆಗಿದ್ದಾರೆ. ಸೊ 8 ಬಾರಿ ಆಯ್ಕೆ ಆಗಿದ್ದು ನಿಮ್ಗೆ ನೆನಪಿರ್ಲಿ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗ ಭಾರತ ಎಷ್ಟು ಬಾರಿ ಆಯ್ಕೆ ಆಗಿತ್ತು ಅಂತ ಕೇಳ್ತಾರೆ. 8 ಬಾರಿ ಆಯ್ಕೆ ಆಗಿದ್ದಾರೆ. ಓಕೆ, ಸೊ ಇದಕ್ಕೆ ಪೈಪೋಟ್ ಕೊಡೋರು ನೋಡ್ರಿ. ಈಗ ಅಟ್ ಪ್ರೆಸೆಂಟ್ 2027 ಚುನಾವಣೆ ಐತಲ್ಲ, ನಂಗೆ ಪೈಪೋಟ್ ಯಾರು ಕೊಡ್ತಾ ಇದಾರೆ ಅಂತಂದ್ರೆ ಭಾರತಕ್ಕೆ. ಸೊ ಭಾರತದ ಏಕೈಕ ಪ್ರತಿಸ್ಪರ್ಧಿ ಯಾರದಾರಿ? ತಾಜಿಕಿಸ್ತಾನ್ ಅದಾರೆ. ಓಕೆ, ಸೊ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಅದಾರೆ. ಓಕೆನಾ? ನೆಕ್ಸ್ಟ್. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಅರವಿಂದ್ ಘೋಷ್. ಸೊ ಅರವಿಂದ್ ಘೋಷ್ ಅವರು ಆಗಸ್ಟ್ 15ರಂದು ಜನ್ಮ ಆಗೈತಿ. ಸೊ ಅದ್ರ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಅವ್ರಿಗೆ ಜನ್ಮದಿನದಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಓಕೆ, ಸೊ ಇವರು ಎಲ್ಲಿ ಇವರು ಪ್ರಾಥಮಿಕ ಶಿಕ್ಷಣ ಎಲ್ಲಾಗಿತ್ತು ಅಂತಂದ್ರೆ ಸೇಂಟ್ ಪಾಲ್ ಸ್ಕೂಲ್ ಮತ್ತು ಕೇಂಬ್ರಿಡ್ಜ್ ಕಿಂಗ್ಸ್ ಕಾಲೇಜಿನಲ್ಲಿ ಪ್ರಾಥಮಿಕ ಶಿಕ್ಷಣ ಆಗೈತೆ. ಸೊ ಇವರು ಭಾರತಕ್ಕೆ ಯಾವಾಗ ಬರ್ತಾರ ಅಂತಂದ್ರ 1893ರಲ್ಲಿ ಭಾರತಕ್ಕೆ ಬರ್ತಾರೆ. ಓಕೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರ ಪಾತ್ರ ಏನಿತ್ತು ಅಂತಂದ್ರೆ 1902ರಲ್ಲಿ ಕಲ್ಕತ್ತಾದ ಅನುಶೀಲನ ಸಮಿತಿ ಸೇರಿದಂತೆ ಯುವಕರ ಸಂಘಗಳನ್ನ ಸ್ಥಾಪನೆ ಸಹಾಯ ಮಾಡ್ತಾರೆ. ಸೊ 1906ರಲ್ಲಿ ಕಲ್ಕತ್ತಾದ ನ್ಯಾಷನಲ್ ಕಾಲೇಜ್ ಮೊದಲ ಪ್ರಾಂಶುಪಾಲರಾಗಿ ನೇಮಕಗೊಳ್ತಾರೆ. ಸೊ ನೆಕ್ಸ್ಟ್ ಬಂದೇ ಮಾತರಂ. ಈ ಬಂದೇ ಮಾತರಂ ಬರ್ದವ್ರು ಯಾರು ಅಂತಂದ್ರ ಅರವಿಂದ ಘೋಷ್. ಓಕೆ, ಸೊ ಈ ಪತ್ರಿಕೆ ಇದೊಂದು ಪತ್ರಿಕೆ ರೀ. ಸೊ ಈ ಪತ್ರಿಕೆಯಲ್ಲಿ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯದ ಕಲ್ಪನೆಯನ್ನ ಬಹಿರಂಗವಾಗಿ ಮಂಡಿಸಿದಂತಹ ಭಾರತದ ಮೊದಲ ರಾಜಕೀಯ ನಾಯಕರು ಇವರು. ಸೊ 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಕ್ರಾಂತಿಕಾರ ಬಣದೊಂದಿಗೆ ಇವರು ಮುಂಚೂಣಿಯಲ್ಲಿ ಇರ್ತಾರೆ. 1908ರಲ್ಲಿ ಅಲಿಪುರ್ ಬಾಂಬ್ ಪ್ರಕರಣಕ್ಕೆ ಇವರನ್ನ ಬಂಧಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ 1905ರಲ್ಲಿ ಸೊ ಬರೋಡಾದಲ್ಲಿ ಯೋಗ ಅಭ್ಯಾಸವನ್ನ ಪ್ರಾರಂಭ ಮಾಡ್ತಾರೆ. ಸೊ ಆಧ್ಯಾತ್ಮಿಕ ಜೀವನ ಮತ್ತು ಕೆಲಸಕ್ಕಾಗಿ 1910ರಲ್ಲಿ ರಾಜಕೀಯದಿಂದ ಹಿಂದೆ ಸರಿದು ಅವರು ಪಾಂಡಿಚೇರಿಗೆ ತೆರಳ್ತಾರೆ. ನಂತರ ಅವರು 40 ವರ್ಷಗಳಲ್ಲಿ ಸಮಗ್ರ ಯೋಗ ಎಂದು ಕರೆಯಲ್ಪಡುವಂತಹ ಹೊಸ ಆಧ್ಯಾತ್ಮಿಕ ಸಾಧನ ವಿಧಾನವನ್ನ ರೂಪಿಸುತ್ತಾರೆ. ಸೊ 1926ರಲ್ಲಿ ಸೊ ಶ್ರೀ ಅರವಿಂದ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ. 1926. ಓಕೆ, ನೆಕ್ಸ್ಟ್. ಸೊ ಇವ್ರ ಕೃತಿಗಳು ನೋಡ್ರಿ, ದಿ ಲೈಫ್ ಡಿವೈನ್ ಅಂತ.
ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರ್ರಿ. ಸೊ ದಿ ಲೈಫ್ ಡಿವೈನ್, ಸಿಂಥಸಿಸ್ ಆಫ್ ಯೋಗ, ಸಾವಿತ್ರಿ ಎ ಲೆಜೆಂಡ್ ಅಂಡ್ ಎ ಸಿಂಬಾಲ್. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ನಲ್ಲಿ ಕರ್ಮಯೋಗಿನ್ ಮತ್ತು ಬೆಂಗಾಲಿಯಲ್ಲಿ ಧರ್ಮ ಎಂಬ 2 ವಾರ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದರು. ಓಕೆ, ನೆಕ್ಸ್ಟ್ ಸೊ ರಾಯಲ್ ಇಂಡಿಯನ್ ನೇವಿ ಇತ್ತೀಚೆಗೆ ಸುದ್ದಿ ಒಳಗದರಿ. ಸೊ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ 1946ರ RIN, ಓಕೆ, ರಾಯಲ್ ಇಂಡಿಯನ್ ನೇವಿ ದಂಗೆ, ಇದು ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್. ಇದರದ ಇಶ್ವಿ ಕೇಳ್ತಾರೆ ನೋಡ್ರಿ. ಸೊ ರಾಯಲ್ ಇಂಡಿಯನ್ ನೇವಿ ದಂಗೆ ಯಾವಾಗಾಯ್ತು ಅಂತ ಕೇಳ್ತಾರೆ. ಇಂಡಿಯನ್ ನೇವಿ ಸೊ ಯಾವಾಗಾಯ್ತು ಅಂತ ಕೇಳ್ತಾರೆ. ಸೊ ಇದು 1946ರಲ್ಲಿ ಆಯ್ತು. ಓಕೆ, ನೆಕ್ಸ್ಟ್ ಇದಂದ್ರೆ ಏನಪ್ಪಾ ಅಂತಂದ್ರೆ ಇದು ಫೆಬ್ರವರಿ 1946ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ನೌಕಾಪಡೆಯ ನಡೆಸಿದಂತಹ ಒಂದು ವಸಾಹತುಶಾಹಿ ವಿರೋಧ ದಂಗೆ ಆಗಿದೆ. ಇದು ಮುಂಬೈನಲ್ಲಿ ಪ್ರಾರಂಭವಾಗುತ್ತಾ ಬ್ರಿಟಿಷರು ಭಾರತದಾದ್ಯಂತ ವೇಗವಾಗಿ ಸ್ಪ್ರೆಡ್ ಆಗುತ್ತಾ. ಇದರಲ್ಲಿ ಸುಮಾರು 20,000 ಜನರು, 78 ಹಡಗುಗಳು ಮತ್ತು 20 ಕರಾವಳಿ ನೆಲೆಗಳು ಭಾಗವಹಿಸಿದವು. ಸೊ ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷ್ ಆಳ್ವಿಕೆಗೆ ಎದುರಾದಂತಹ ಕೊನೆಯ ಪ್ರಮುಖ ಬೆದರಿಕೆಗಳಲ್ಲಿ ಇದು ಒಂದು. ಓಕೆ, ನೆಕ್ಸ್ಟ್ ಸೊ ಮೂಲ ಮತ್ತು ಇದಕ್ಕೆ ಪ್ರಮುಖ ಕಾರಣಗಳು ಏನಂತಂದ್ರೆ, ಸೊ 1934ರಲ್ಲಿ ಯಾವಾಗ್ರಿ 1934ರಲ್ಲಿ ಸ್ಥಾಪನೆ ಆದಂತಹ ರಾಯಲ್ ಇಂಡಿಯನ್ ನೇವಿ 2ನೇ ಮಹಾಯುದ್ಧ ಅವಧಿಯಲ್ಲಿ 2,000ಕ್ಕಿಂತ ಕಡಿಮೆ ಸಿಬ್ಬಂದಿಯಿಂದ 30,000ಕ್ಕಿಂತ ಬೆಳೆಯಿತು. ಸೊ ಯುದ್ಧದ ಮುಕ್ತಾಯ ನಂತರ ಬ್ರಿಟಿಷರು ಸಿಬ್ಬಂದಿಯ ಸಂಖ್ಯೆಯನ್ನು ಸುಮಾರು 11,000ಕ್ಕೆ ಏನ್ ಮಾಡ್ತಾರ ಅವರು ಇಳಿಸಕ್ಕೆ ಯೋಚನೆ ಮಾಡ್ತಾರೆ. ಸೊ 11,000ಕ್ಕೆ ಏನ್ ಮಾಡ್ತಾರ ಅವರು ಇಳಿಸ್ತಾರೆ. ಸೊ ಮೊದಲು ಎಷ್ಟಿತ್ತು, 2,000ದಿಂದ 30,000 ಇನ್ಕ್ರೀಸ್ ಮಾಡ್ತಾರೆ. ಯಾವಾಗ ಅಂತಂದ್ರೆ ಮಹಾಯುದ್ಧದಲ್ಲಿ. ಸೊ ಮಹಾಯುದ್ಧ ಮುಗಿದ ನಂತರ ಅಂದ್ರೆ 2ನೇ ಮಹಾಯುದ್ಧ ಮುಗಿದ ನಂತರ ಇವ್ರು ಏನ್ ಮಾಡ್ತಾರ, ಬ್ರಿಟಿಷರು ಸಿಬ್ಬಂದಿಗಳನ್ನ 11,000ಕ್ಕೆ ಇಳಿಸಕ್ಕೆ ಪ್ರಯತ್ನ ಮಾಡ್ತಾರ. ಸೊ ಇದು ನಾವಿಕರಲ್ಲಿ ಏನಾಯ್ತು, ಭೀತಿ ಮತ್ತು ಅತೃಪ್ತಿಯನ್ನ ಹುಟ್ಟು ಹಾಕಿತು. ಓಕೆ, ನೆಕ್ಸ್ಟ್ ಸೊ ಮೂಲಭೂತ ಸೌಕರ್ಯಗಳ ಕೊರತೆ, ನಾವಿಕರು ಜನಾಂಗೀಯ ತಾರತಮ್ಯ, ಕಳಪೆ ಆಹಾರ, ಕಳಪೆ ವಸತಿ, ಕಡಿಮೆ ವೇತನ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಕ್ರೂರ ನಡೆಸಿಕೊಳ್ಳುವಿಕೆಯಿಂದ ಬಳಲುತ್ತಿದ್ದರು. INA ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಚಾರಣೆಯು ನಾವಿಕರಲ್ಲಿ ಏನಾಯ್ತು, ಬಲವಾದ ರಾಜಕೀಯ ಮತ್ತು ರಾಷ್ಟ್ರೀಯತೆ ಮನೋಭಾವನೆಯನ್ನ ಮೂಡಿಸಿತ್ತು. ಸೊ ನೇರ ಸಂಘರ್ಷ ಆಗುತ್ತಾ. ಸೊ ಮುಂಬೈನ HMIS ಇದು ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನೋಡ್ರಿ. ಸೊ ಇದು ಕೋನ್ಮನಿಯ ಕರಡುಪತಿಯಲ್ಲಿ ಬಂದಿತ್ತು. HMIS ತಳವಾರ ನೌಕೆಯ ನೆಲೆಯಲ್ಲಿ ಅಸಮಾಧಾನವು ಹೆಚ್ಚಿಗೆ ಆಯ್ತು. ಸೊ ನಾವಿಕರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರೋಧಿ ಘೋಷಣೆಗಳನ್ನ ಕೂಗುತ್ತಿದ್ದರು. ಕಮಾಂಡರ್ ಆರ್ಥರ್ ಫೆಡ್ರಿಕ್ ಕಿಂಗ್ ಎಂಬಾತ ನಾವಿಕನನ್ನ ನಿಂದಿಸಿ ಅವರನ್ನ ಕೂಲಿಗಳ ಮಕ್ಕಳು ಎಂದು ಕರೆದು ಅವರ ದೂರುಗಳನ್ನು ಆಲಿಸಲು ನಿರಾಕರಣೆ ಮಾಡ್ತಾರೆ. ಓಕೆ, ಇದು ಘಟನೆ ಯಾವಾಗ ಆಗೈತೆ ಅನ್ನೋದು ನೆನಪಿರ್ಲಿ. 18 ಫೆಬ್ರವರಿ 1946. ಸೊ ನಾವಿಕರು ಮುಷ್ಕರ ಆರಂಭ ಮಾಡ್ತಾರೆ. ಇದು ವೈರ್ಲೆಸ್ ಸಂಪರ್ಕದ ಮೂಲಕ ಈ ತರ ನೌಕಾನೆಲೆಗಳಿಗೂ ಬೇಗನೆ ಸ್ಪ್ರೆಡ್ ಆಯಿತು. ಓಕೆ, ನೆಕ್ಸ್ಟ್ ಸೊ ನಾವಿಕರ ಪ್ರಮುಖ ಬೇಡಿಕೆಗಳು ಏನೇನಿದ್ವು. ಸೊ ಸೇವೆಗೆ ಸಂಬಂಧಿಸಿದಂತಹ ಬೇಡಿಕೆಗಳು, ರಾಜಕೀಯ ಬೇಡಿಕೆಗಳಿದ್ದವು. ಓಕೆ, ಸೊ ದಂಗೆಯ ವ್ಯಾಪ್ತಿ ಮತ್ತು ಸ್ಪ್ರೆಡ್ ಆಗಿದ್ದು. ಸೊ ಮುಂಬೈನಿಂದ ಕರಾಚಿ, ಕಲ್ಕತ್ತಾ, ವಿಶಾಖಪಟ್ಟಣಂ, ಮದ್ರಾಸ್, ಜಾಮ್ನಗರ್ ಮತ್ತು ಈ ತರ ನೌಕಾನೆಲೆಗಳಿಗೆ ಏನಾಗ್ತಾ ಸ್ಪ್ರೆಡ್ ಆಗುತ್ತಾ. ಸೊ ಕರಾಚಿ, ಕಲ್ಕತ್ತಾ, ವಿಶಾಖಪಟ್ಟಣಂ, ಮದ್ರಾಸ್, ಜಾಮ್ನಗರ್ ಮತ್ತು ಈ ತರ ಕೇಂದ್ರಗಳಿಗೆ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಇದು. ಓಕೆ, ನೇವಲ್ ಸ್ಟ್ರೈಕ್ ಕಮಿಟಿಯನ್ನ ರಚನೆ ಮಾಡ್ಕೊತಾರೆ. ತಮ್ಮನ್ನು ತಾವೇ ಇಂಡಿಯನ್ ನ್ಯಾಷನಲ್ ನೇವಿ ಅಂತ ಅಥವಾ ಆಜಾದ್ ಹಿಂದೀಸ್ ಅಂತ ಕರೆದುಕೊಂಡ್ರು. ಸೊ ಬ್ರಿಟಿಷ್ ಧ್ವಜಗಳ ಬದಲಿಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಧ್ವಜಗಳನ್ನ ಆರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಅವರು ಬಚ್ಚೇರ ದೀಪವನ್ನ ಅಥವಾ ಜವಾಹರ ದೀಪವನ್ನ ವಶಪಡಿಸಿಕೊಂಡು ಮುಂಬೈನ ವಸಾಹತುಶಾಹಿ ಚಿಹ್ನೆಗಳ ಮೇಲೆ ತಮ್ಮ ಬಂದೂಕುಗಳನ್ನ ಗುರಿ ಹಾಕಿಸಿದ್ರು. ಓಕೆ, ಸೊ ಇದರೊಂದಿಗೆ ಬ್ರಿಟಿಷರ ಪ್ರತಿಕ್ರಿಯೆ ಮತ್ತು ಸಾರ್ವಜನಿಕ ಬೆಂಬಲ ಯಾವ ರೀತಿ ಇತ್ತು. ಸೊ ಬ್ರಿಟಿಷರು ಸೊ ಮುಂಬೈನಲ್ಲಿ ಈ ದಂಗೆಯು ಸಾರ್ವಜನಿಕರಿಂದ ಭಾರಿ ಬೆಂಬಲ ಸಿಕ್ಕೈತಿ. ಸೊ ಸುಮಾರು 3 ಲಕ್ಷ ಕಾರ್ಮಿಕರು, ಬಂದರು ಕಾರ್ಮಿಕರು, ರೈಲ್ವೆ ನೌಕರರು ಮತ್ತು ವಿದ್ಯಾರ್ಥಿಗಳು ಮುಷ್ಕರದಲ್ಲಿ ಭಾಗವಹಿಸಿದರು. ನಾಗರಿಕರು ನಾವಿಕರಿಗೆ ಆಹಾರವನ್ನ ತಲುಪಿಸಿದರು. ಓಕೆ,
ಸೊ ದಂಗೆಯ ಮಹತ್ವ, ಇದು ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯ ಬೆನ್ನೆಲುಬನ್ನ ಮುರಿಯಿತು. ಸೊ ಭಾರತೀಯ ಸಶಸ್ತ್ರ ಪಡೆಗಳ ನಿಷ್ಠೆಯನ್ನ ಇನ್ನು ಮುಂದೆ ಅಗರವಾಗಿ ಪರಿಗಣಿಸುವಂತಿಲ್ಲ ಎಂಬುದನ್ನ ಇದು ಸಾಬೀತಪಡಿಸಿತು. ಓಕೆ, ಸೊ ನಾವಿಕರ ಆರ್ಥಿಕ ಮತ್ತು ಸೇವಾ ಸಮಸ್ಯೆಗಳನ್ನ ದೊಡ್ಡ ರಾಷ್ಟ್ರೀಯ ಚಳವಳಿಯೊಂದಿಗೆ ಬೆಸೆಯಿತು. ಓಕೆ, ಸೊ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನ್ರಿ ನಿಮಗ, ಒನ್ ಲೈನರ್ ಕೇಳ್ತಾನ. ರಾಯಲ್ ಇಂಡಿಯನ್ ನೇವಿ ಇದು ಮ್ಯೂಟಿನಿ ಯಾವಾಗಾಯ್ತು? 18 ಫೆಬ್ರವರಿ 1946 ಆಯ್ತು. ಓಕೆ, ಸೊ ಇದನ್ನ ನಿಮ್ಗ ಎಕ್ಸಾಮ್ ಅಲ್ಲಿ ಕೇಳ್ತಾನ. ಸೊ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಯಾವಾಗಾಯ್ತು? 18 ಫೆಬ್ರವರಿ 1946. ಸೊ ಇಷ್ಟೊತ್ತನ್ನ ನಾ ಏನ್ ಹೇಳಿದ್ನಲ್ಲ ಅದು ನಿಮಗ KAS ನಲ್ಲಿ ಬರುವಂತಹ ಸಂಭವ ಇರ್ತದ. ಓಕೆ, ಅಥವಾ PSI ನಲ್ಲಿ ಹೇಳಿಕೆ ರೂಪದಲ್ಲಿ ಬರುವಂತಹ ಸಂಭವ ಇರ್ತದ. ಅಷ್ಟು ನೀವು ನೆನಪಿಡ್ಬರಿ. ನೆಕ್ಸ್ಟ್, ಸೊ ಫೆಡ್ರಿಕ್ ಅಟ್ಕಾಸಿಯಾ. ಓಕೆ, ಸೊ ಫೆಡ್ರಿಕ್ ಅಟಾಸಿಯಾ. ಓಕೆ, ಅಟ್ಕಾಸಿಯನ್ ಅಂತ ಬರ್ತೇವೆ. ಸೊ ಅಟ್ಕಾಸಿಯಾ ಅಂತ ಬರ್ತಿದೆ. ಸೊ ಇದೊಂದು ಡಿಸೀಸ್ ರೀ. ಇದು ಡಿಸೀಸ್ ಏನಾಗತ್ತಂದ್ರ ರಿಲೇಷನ್ ಒಳಗ ನಾವು ಮದುವೆ ಆಗ್ತಿರಲ್ಲ, ಸೊ ಅದಕ್ಕೆ ಬರುವಂತ ಒಂದು ಡಿಸೀಸ್ ಇದು. ಸೊ ಫೆಡ್ರಿಚ್ ಅಟ್ಕಾಸಿಯಾ ಅಂತ ಬರ್ತದ, FRDA. ಸೊ FRDA. ಸೊ ಅನೇಕ ಭಾರತೀಯರು ಸಮುದಾಯಗಳಲ್ಲಿ ರಕ್ತ ಸಂಬಂಧ ವಿವಾಹಗಳು ಈಗ ಅಟ್ ಪ್ರೆಸೆಂಟ್ ರೂಢಿಯಲ್ಲಿದ್ದೇವೆ. ಇದು ಬೇರೆಡೆ ಅಪರೂಪವಾಗಿರುವಂತಹ ಅನುವಂಶಿಕ ಕಾಯಿಲೆಗಳ ಅಪಾಯವನ್ನ ಬಹಳ ಹೆಚ್ಚಿಸುತ್ತದೆ. ಸೊ ಫೆಡ್ರಿಕ್ ಅಟ್ಕಾಸಿಯಾ ಅಂತಹ ಒಂದು ಗಂಭೀರ ಅನುವಂಶಿಕ ಇದೊಂದು ಕಾಯಿಲೆ ಆಗಿದೆ. ಸೊ ಇದರ ಪ್ರಮುಖ ಲಕ್ಷಣಗಳು ನೋಡ್ರಿ, ಫೆಡ್ರಿಕ್ ಅಟ್ಕಾಸಿಯಾ. ಸೊ ಫೆಡ್ರಿಕ್ ಅಥವಾ ಫೆಡ್ರಿಕ್ ಅಂತ ಕರಿತೀವಿ. ಸೊ ಫೆಡ್ರಿಕ್ ಅಟ್ಕಾಸಿಯಾ ಇದೊಂದು ಅನುವಂಶಿಕ ಕಾಯಿಲೆ ರೀ. ಓಕೆ, ಸೊ ಇಲ್ಲಿ ಪ್ರಮುಖ ಲಕ್ಷಣಗಳು, ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳು ನರಗಳು, ಹೃದಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್, ವಯೋಮಾನ. ಸೊ ಬಾಧಿತ ವ್ಯಕ್ತಿಗಳು ಸಾಮಾನ್ಯವಾಗಿ 5 ರಿಂದ 15 ವರ್ಷಗಳಿನ ವಯಸ್ಸಿನ ಒಳಗನೆ ಇದು ರೋಗಗಳನ್ನ ಲಕ್ಷಣಗಳು ತೋರಿಸ್ತದೆ. ಓಕೆ, ತೊಂದರೆಗಳು ಯಾವುವು? ಅಸ್ಥಿರ ಮತ್ತು ದುರ್ಬಲವಾದಂತಹ ದೇಹದ ಸಮತೋಲನ ಇರುತ್ತದ. ಓಕೆ, ನೆಕ್ಸ್ಟ್, ಮಾತು ನಿಧಾನವಾಗುತ್ತದೆ ಮತ್ತೆ ತೊದಲಿಸಿಕೊಳ್ತಾರೆ. ಓಕೆ, ನುಂಗಲು ಕಷ್ಟವಾಗುತ್ತಾ, ಶ್ರವಣ ಮತ್ತು ದೃಷ್ಟಿದೋಷ ಆಗುತ್ತಾ. ಓಕೆ, ಸೊ ಅತಿಯಾದ ಆಯಾಸ ಮತ್ತು ಸ್ಪರ್ಶ ಜ್ಞಾನ ನಷ್ಟಗೊಳ್ಳುತ್ತಾ. ಸೊ ಪರಿಣಾಮ ಅಂತಿಮವಾಗಿ ಹೆಚ್ಚಿನ ರೋಗಗಳು ಚಿಕ್ಕ ವಯಸ್ಸಿನಲ್ಲಿ ಹೃದಯದ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾರೆ. ಸೊ ಇದಕ್ಕೆ ಯಾವುದೇ ಒಂದು ನಿಖರವಾದಂತಹ ಚಿಕಿತ್ಸೆ ಇಲ್ಲ. ಓಕೆ, ಕಾರಣಗಳು: ಜೀನದೋಷ, ಪೋಷಕರ ಪಾತ್ರ. ಓಕೆ, ನೆಕ್ಸ್ಟ್, ರಕ್ತ ಸಂಬಂಧಿ ವಿವಾಹಗಳ ಪ್ರಭಾವ. ಓಕೆ, ನೆಕ್ಸ್ಟ್ ಆರಾಮಾಂಗ್ರೋಸ್ ಅಂತ ಬರ್ತೈತಿ. ಈ ಆರಾಮಾಂಗ್ರೋಸ್ ಅಟ್ ಪ್ರೆಸೆಂಟ್ ಯಾಕೆ ಸುದ್ದಿ ಒಳಗಿದೆ ಅಂತಂದ್ರ, ದಕ್ಷಿಣ ಇರಾನ ಕರಾವಳಿಯಲ್ಲಿ ಅಲ್ಲಿ ತೈಲ ಸೋರಿಕೆ ಆಗೈತೆ. ಆ ತೈಲ ಸೋರಿಕೆ ಎಲ್ಲಾಗೈತೆ ಅಂತಂದ್ರೆ ಆರಾಮಾಂಗ್ರೋಸ್ ಕಾಡುಗಳಲ್ಲಿ ಆಗೈತಿ. ಎಲ್ಲಾಗೈತ್ರಿ? ಆರಾಮಾಂಗ್ರೋಸ್ ಕಾಡುಗಳಲ್ಲಿ ಆಗೈತಿ. ಓಕೆ, ಸೊ ಮ್ಯಾಂಗ್ರೋಸ್ ಕಾಡುಗಳ ಪರಿಚಯಗಳನ್ನ ಇದು ಎಲ್ಲಿ ಕಂಡು ಬರ್ತದೆ ಅಂತ ನೋಡ್ರಿ, ಕುಶ್ಮ ಮ್ಯಾಂಗ್ರೋಸ್ ಕಾಡುಗಳು ಎಂದು ಕರೆಯುತ್ತಾರೆ. ಇವು ದಕ್ಷಿಣ ಇರಾನ್ ಕುಸ್ಮ ದ್ವೀಪದಲ್ಲಿ, ಓಕೆ, ಕಿಶ್ಮ ದ್ವೀಪದಲ್ಲಿ ಕಂಡು ಬರ್ತದೆ. ಮತ್ತು ಆರ್ಮೋ ಜಲಸಂಧಿಯ ಸುತ್ತಮುತ್ತಲಿನ ಕುರಾನ್ ಜಲಸಂಧಿಯಲ್ಲಿ ಇವು ಕಂಡು ಬರ್ತವ್ರಿ. ಓಕೆ, ಇವು ಅತಿ ಹೆಚ್ಚು ಲವಣ ಮುಕ್ತ ಕರಾವಳಿ ಪರಿಸರಕ್ಕೆ ಅತ್ಯಂತ ಸೂಕ್ತವಾಗಿ ಹೊಂದಿಕೊಳ್ಳುವಂತಹ ಬೂದು ಬಣ್ಣದ ಮ್ಯಾಂಗ್ರೋ. ಸೊ ಗ್ರೇ ಮ್ಯಾಂಗ್ರೋ ಇವು. ಓಕೆ, ಸೊ ಸಿನಿಯಾ ಮೆರಿನಾ ಅಂತ. ಓಕೆ, ಬೂದು ಬಣ್ಣದ ಮ್ಯಾಂಗ್ರೋಸ್ ಇವು ಯಾವ ಸೊ ನಿಮಗೆ ಎಕ್ಸಾಮ್ ಒಳಗ ಕೇಳ್ತಾನ, ಆರೋ ಮ್ಯಾಂಗ್ರೋಸ್ ಎಲ್ಲಿ ಸಚಿವೇಟೆಡ್ ಇದೆ ಅಂತ ಕೇಳ್ತಾನ. ಸೊ ಆರೋ ಮ್ಯಾಂಗ್ರೋಸ್, ಸೊ ಇದು ದಕ್ಷಿಣ ಇರಾನ್ ಕಡೆ ಕಂಡು ಬರ್ತದೆ, ಸೌತ್ ಇರಾನ್ ಕಡೆ ಕಂಡು ಬರ್ತದ. ಸೌತ್ ಇರಾನ್ ಕಡೆ ಯಾವ್ದಂತಂದ್ರೆ ಸೊ ಕ್ವಿಶ್ಮ ದ್ವೀಪದಲ್ಲಿ ಮತ್ತು ಆರ್ಮೋಜ್ ಜಲಸಂಧಿಯ ಸುತ್ತಮುತ್ತಲಿನಲ್ಲಿ ಕಂಡು ಬರ್ತವೆ. ಓಕೆ, ಸೊ ಇದು ಒಂದು ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನ. ಓಕೆ, ಸೊ ವಾಟ್ ಈಸ್ ಮ್ಯಾಂಗ್ರೋವ್ ಅಂತಂದ್ರೆ ಇದು ಉಪ್ಪು ಸಂಯುಷ್ಣ ಮರಗಳು ಮತ್ತು ಪೊದೆಗಳಾಗಿದ್ದು ಇವು ಕರಾವಳಿ ಉಬ್ಬರವಿಳಿತ ವಲಯಗಳಲ್ಲಿ ಕಂಡು ಬರುತ್ತದೆ. ವಿಶೇಷವಾಗಿ ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಪ್ರಭೇದಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಬೆಳೆಯುತ್ತವೆ.
ಇವಕ್ಕೆ ವಿಶೇಷವಾದಂತಹ ಬೇರಿನ ವ್ಯವಸ್ಥೆ ಇರ್ತದ. ಆ ಬೇರಿನ ಹೆಸರು ಏನಂತಂದ್ರೆ ನ್ಯೂಮ್ಯಾಟೋಫೋರ್ಸ್. ಈ ನ್ಯೂಮ್ಯಾಟೋಫೋರ್ಸ್ ಉಸಿರಾಡುವಂತಹ ಬೇರುಗಳು ಇವು. ಓಕೆ, ನ್ಯೂಮ್ಯಾಟೋಫೋರ್ಸ್ ಅನ್ನೋದು ಇವು ಉಸಿರಾಡುವಂತಹ ಬೇರುಗಳು. ಸೊ ಪ್ರೋಪ್ ಬೇರುಗಳಂತಹ ವಿಶೇಷವಾದಂತಹ ರೂಪಾಂತರಗಳನ್ನ ಒಳಗೊಂಡಿದೆ. ನೆಕ್ಸ್ಟ್, ಸೊ ನದಮುಖಗಳು ಹೆಚ್ಚುರಿಸಿ ಉಬ್ಬರವಿಳಿತ ತೊರೆಗಳು ಮತ್ತು ಹಡಗು ನಿಲ್ದಾಣಗಳು ಮಣ್ಣಿನ ಬಯಲು ಪ್ರದೇಶಗಳಲ್ಲಿ ಇವು ಸಮೃದ್ಧವಾಗಿ ಬೆಳೆಯುತ್ತವೆ. ಸೊ ಭಾರತದಲ್ಲಿ 4,900 ಚದರ ಕಿಲೋಮೀಟರ್ ವಿಸ್ತೀರ್ಣದ ಮ್ಯಾಂಗ್ರೋವ್ ಕಾಡುಗಳಿವೆ. ಓಕೆ, ಮುಖ್ಯ ಪ್ರದೇಶಗಳು ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ದಲ್ಲಿ ಕಂಡು ಬರ್ತದೆ. ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್, ಭೀತರಕನಿಕಾ ಒಡಿಶಾ, ಕೃಷ್ಣ ಮತ್ತು ಗೋದಾವರಿ ಡೆಲ್ಟಾ ಪ್ರದೇಶಗಳು ಇವು ಭಾರತದ ಪ್ರಮುಖ ಮ್ಯಾಂಗ್ರೋವ್ ತಾಣಗಳು. ಓಕೆ, ಸೊ ಇವತ್ತಿನದಿಷ್ಟು ಕರೆಂಟ್ ಅಫೇರ್ಸ್. ಸೊ ನಾವ್ ಏನೇನು ಓದಿದ್ವಿ ಅನ್ನೋದು ಇಂಪಾರ್ಟೆಂಟ್ ಇರತ್ರಿ. ಸೊ ಆರ್ ಮ್ಯಾಂಗ್ರೋವ್ಸ್ ಇಂಪಾರ್ಟೆಂಟ್ ಅದರಿ. ಸೊ ಅರವಿಂದ್ ಘೋಷ್ ಇಂಪಾರ್ಟೆಂಟ್ ಅದರಿ. ಅರವಿಂದೋ ಘೋಷ್ ಇಂಪಾರ್ಟೆಂಟ್ ಅದರಿ. ನೆಕ್ಸ್ಟ್ ರಾಯಲ್ ಇಂಡಿಯನ್ ನೇವಿ ಮುಷ್ಕರ ಅದು ಇಂಪಾರ್ಟೆಂಟ್ ಅದರಿ. ಸೊ ಇವು 3 ಇಂಪಾರ್ಟೆಂಟ್ ಅದಾರಿ ಇವತ್ತಿನ ಕರೆಂಟ್ ಅಫೇರ್ಸ್ ನಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.